ಅವಾಗ ನನ್ಗೆ ಇನ್ನೊಂದು ಏನಂದ್ರೆ ಇವಾಗ್ಲೂ ಅಷ್ಟೇನೆ ಐ ಲರ್ನ್ ಟು ಅಂದ್ರೆ ನನಗೆ ಕಲಿಯೋದು ತುಂಬಾ ಇಷ್ಟ. ಸೊ ವಿ ಹ್ಯಾವ್ ವರ್ಕ್ ವಿತ್ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆನೂ ವರ್ಕ್ ಮಾಡಿದ್ದೀವಿ. ನೈಸ್. ಯಾರು ನಮ್ಮನ್ನ ಒಂಥರ ಇದಾಗಿ ಟ್ರೀಟ್ ಮಾಡ್ತಾ ಇದ್ದಿದ್ದೇನಿಲ್ಲ. ಇನ್ಫ್ಯಾಕ್ಟ್ ತಮಿಳ್ ಮೂವೀಸಲ್ಲಿ ಇವಾಗ ಅಲ್ಲಿ ಜಾಸ್ತಿ ಜೂನಿಯರ್ ಆರ್ಟಿಸ್ಟ್ ಬೇಕು ಅಂದಾಗ ಬ್ಯಾಂಗ್ಳೂರಿಂದ ಕರ್ಸ್ಕೊಳ್ತಾ ಇದ್ರು. ಬಟ್ ಬ್ಯಾಂಗ್ಳೂರ್ದು ಇನ್ನೊಂದು ಏನು ಅಡ್ವಾಂಟೇಜ್ ಅಂದ್ರೆ ವಿ ವರ್ ಆಲ್ಸೋ ಎಂಜಾಯಿಂಗ್ ನಮ್ಮ ಏಜಲ್ಲಿ 18-19 ಅಲ್ಲಿ. ಆ್ಯಂಡ್ ಒನ್ ಥಿಂಗ್ ಅಂದರೆ ವಿ ಹ್ಯಾವ್ ಕ್ರಾಸ್ಡ್ ಆಲ್ ದಟ್ ಇನ್ ಅ ಗುಡ್ ವೇ. ವಿ ಆರ್ ಸೋ ಪ್ರೌಡ್ ಆಫ್ ಅವರ್ ಸೆಲ್ಫ್. ನಿಜವಾಗ್ಲೂ ಅಪ್ಪ ಅಮ್ಮ ಎಲ್ಲ ಕೊಟ್ಟಿರೋರು, ಆದ್ರೂ ಬರ್ತಾ ಇದ್ರು. ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಎಲ್ಲ ಇರ್ತಾಯಿತ್ತು. ಸ್ಮೋಕಿಂಗ್, ಡ್ರಿಂಕಿಂಗ್, ಎವ್ರಿಥಿಂಗ್ ಯೂಸ್ ಟು ಬಿ ದೇರ್. ಬಟ್ ಅದನ್ನ ಚೂಸ್ ಮಾಡ್ಬೇಕೋ ಬೇಡವೋ ಅನ್ನೋದು ನಮ್ಮ ಚಾಯ್ಸ್. ಅವಾಗ ಹೇಗಿದ್ರು ನೀವು ನೋಡಿದ ದರ್ಶನ್? ಅವಾಗ ಹೇಗಿದ್ರು ಅವಾಗ ನೋಡಿದ ದರ್ಶನ್? ಅವರು ಅದೇ ರೀತಿನೇ ಬಂದಿರೋದಲ್ವಾ. ಅವ್ರು ತುಂಬಾ ಮರ್ಯಾದೆ ಕೊಡ್ತಾ ಇದ್ರು ಎಲ್ರಿಗೂ. ಆಮೇಲೆ ಬಾಲಾಜಿ ಟೆಲಿಫಿಲ್ಮ್ಸ್ ಅವ್ರದ್ದು ಕಾದಂಬರಿ ಮಾಡಿದೆ. ಇನ್ನೊಂದು ಕನ್ಯಾದಾನದು ಟೈಟಲ್ ಸಾಂಗ್ ಮಾಡಿದೀನಿ. ಆಮೇಲೆ ಕುಸುಮಾಂಜಲಿ ವಾಸ್ ಮೈ ಲಾಸ್ಟ್ ಸೀರಿಯಲ್. ನೂರೊಂದು ನೆನಪು. ಯಾವುದು ನಿಮಗೆ ಜ್ಞಾಪಕ ಫಸ್ಟ್ ಸಿನಿಮಾ ನೀವು ಕೆಲಸ ಮಾಡಿದ್ದು ಸಹ ಕಲಾವಿದರಾಗಿ? ಅದು ಒಂದು ಫಸ್ಟ್ ಮಾಡಿದ್ದು ಕಂಠೀರವ ಸ್ಟುಡಿಯೋಲಿ, ಮಹಾಲಕ್ಷ್ಮಿ ಲೇಔಟ್. ಜ್ಞಾಪಕ ಇದೆಯಾ? ಜ್ಞಾಪಕ ಇದೆ. ಏನು ಪಾಸಿಂಗ್ ಶಾಟಾ ಏನು? ಪಾಸಿಂಗ್ ಸಮ್ ರೆಸ್ಟೋರೆಂಟ್ ಸೀನು ಸೆಟ್ ಹಾಕಿದ್ರು. ನಂಗೆ ನಿಜ ಮೂವಿ ಹೆಸರು ಗೊತ್ತಿಲ್ಲ. ಸಮ್ ತೆಲುಗು ಮೂವಿನೇ ಅನ್ಸುತ್ತೆ. ತೆಲುಗು ಅಲ್ಲಿ ಏನೋ ಶೂಟಿಂಗ್ ನಡೀತಾ ಇದ್ದು, ತೆಲುಗು ಕನ್ನಡ ಸಮಥಿಂಗ್. ಪ್ರೊಡ್ಯೂಸರ್ ಬಂದು ಸಮ್ ತೆಲುಗು ಅವರೇನೆ. ಅದು ಫಸ್ಟ್. ಅವಾಗ ಅಲ್ಲೋದ್ಮೇಲೆ ಏನಾಯ್ತು, ದೇರ್ ವರ್ ಸೋ ಮೆನಿ ಅದರ್ ಗರ್ಲ್ಸ್ ಲೈಕ್ ಅಸ್. ತುಂಬಾ ಜನ ಹೆಣ್ಮಕ್ಳು ಎಲ್ಲ ಎವ್ರಿ ಕಾರ್ನರ್ ಆಫ್ ಬ್ಯಾಂಗ್ಳೂರ್ ಎಲ್ಲರೂ. ಅವಾಗ ನನ್ಗೆ ಇನ್ನೊಂದು ಏನಂದ್ರೆ ಇವಾಗ್ಲೂ ಅಷ್ಟೇನೆ ಐ ಲರ್ನ್ ಟು ಅಂದ್ರೆ ನನಗೆ ಕಲಿಯೋದು ತುಂಬಾ ಇಷ್ಟ. ಅಂದ್ರೆ ಇವಾಗ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಹೊಸ ಪೀಪಲ್ ಅಂದ್ರೆ ನಮ್ಗೆ ಇವಾಗ ಅವ್ರ ಬಗ್ಗೆ ತಿಳ್ಕೊಂಡ್ರೆ ನಮ್ಗೆ ಅದರಿಂದ ಕಲಿಯೋದಕ್ಕೇನೋ ಸಿಗ್ಬೋದು ಅಂತ. ಹಂಗೆ ಎಲ್ಲ ಹುಡುಗಿರು ಅವ್ರವ್ರ ಪರಿಸ್ಥಿತಿಗಳು ಒಂದೊಂಥರ. ಬಟ್ ಬರ್ತಾ ಇದ್ರು. ದೆನ್ ವಿ ಗಾಟ್ ಅ ಗ್ರೂಪ್. ಹಂಗೆ ಹೋಗ್ತಾ ಇತ್ತು. ಅಂದ್ರೆ ಇವತ್ತು ನಿಮ್ಮ ದೇವರ ಆಶೀರ್ವಾದ, ನಿಮ್ಮ ಎಫರ್ಟು, ನಿಮ್ಮ ತಾಯಿ ಆಶೀರ್ವಾದ, ನಿಮ್ಮ ಅಕ್ಕ ತಂಗಿಯರ ಪ್ರೀತಿ, ಭಗವಂತ ಒಂದು ಒಳ್ಳೆ ಸ್ಥಾನ ಒಂದು ಇದು ಕೊಟ್ಟಿದ್ದಾನೆ. ಆದರೆ ಒಮ್ಮೆ ನೀವು ಅವತ್ತಿನ ದಿನಗಳು ಲೆಕ್ಕ ಹಾಕೊಂಡಾಗ ಅಂದರೆ ಜೀವನ ಏನೇನೋ ಕಮಿಟ್ಮೆಂಟ್ಗಳು, ನಮ್ಗೆ ಅವಶ್ಯಕತೆಗಳು, ಅನಿವಾರ್ಯತೆಗಳು, ಆ ಸಂದರ್ಭದಲ್ಲಿ ಅಂದರೆ ನಾವು ಇವತ್ತು ಮುಕ್ತವಾಗಿ ಮಾತಾಡೋಣ. ಅಂದರೆ ನಾವು ಅದೇ ಪ್ರೊಫೆಷನಲ್ ಇರೋದು, ನೀವು ಅದೇ ಪ್ರೊಫೆಷನಲ್ ಇರೋದು. ಮಾಡಬೇಕು ಡೆಲಿಬ್ರೇಟ್ ಆಗೋ ಅಥವಾ ಅಲ್ಲವೋ ಗೊತ್ತಿಲ್ಲ. ಈ ಸಹ ಕಲಾವಿದರಿಗೆ ನಡೆಸ್ಕೊಳ್ಳೋ ರೀತಿ ಅಷ್ಟು ಚೆನ್ನಾಗಿರಲ್ಲ. ಬಟ್ ಏನೋ ಗೊತ್ತಿಲ್ಲ ರಘುವರೆ, ಫಾರ್ಚುನೇಟ್ಲಿ ನನಗೆ ಆ ಥರದ್ದು ಯಾವುದು ನಮಗೆ ಅಂದರೆ ನಾನು ಹೇಳ್ತಾ ಇರೋದು ನಡೆಸ್ಕೊಳ್ಳೋ ರೀತಿ ಅಂತಂದ್ರೆ ಬೇರೆ ಥರದಲ್ಲ. ಇವಾಗ ಒಂದು ಟಾಯ್ಲೆಟ್ ಮಾಡೋ ರೀತಿ ಅಥವಾ ಒಂದು ಬಟ್ಟೆ ಕಾಸ್ಟ್ಯೂಮ್ ಚೇಂಜ್ ಮಾಡೋದಕ್ಕೆ ಒಂದು ಜಾಗ. ಹೌದೌದು ತಪ್ಪು. ಆಮೇಲೆ ಜೂನಿಯರ್ಸ್ ಅಂತ ಕರೀತಾರಲ್ಲ ನಮ್ಮ ಸ್ಪಾಟಲ್ಲಿ, ನನಗೆ ಒಬ್ಬ ಡೈರೆಕ್ಟರ್ ಆಗಿ ಹೇಳ್ತೀನಿ, ಅದು ತುಂಬ ನೋವಾಗುತ್ತೆ. ಜೂನಿಯರ್ಸ್ ಪಾಸಿಂಗ್ ಕೊಡಿ, 1000 ಟೆನ್ಷನ್ ಇರುತ್ತೆ ಸರ್ ನಮ್ಗೆ. ಹೌದು, ಒಬ್ಬ ಸಿನಿಮಾ ಮಾಡ್ತಿರ್ಬೇಕಾದ್ರೆ ನಮ್ಗೆ 100 ಟೆನ್ಷನ್ ಇರುತ್ತೆ. ಹಂಗಂತ ಒಬ್ಬರನ್ನ ಆ ರೀತಿ ಕರೆದು ಆ ಪದಗಳು ಬಳಸೋ, ನಾನು ಅದನ್ನ ಮಾಡಲ್ಲ. ಮಾಡೋರು ಸರಿ ತಪ್ಪು ಅನ್ನೋ ವಾದ ನಾನೇನು ಮಾಡ್ತಾ ಇಲ್ಲ. ಆದ್ರೆ ನಾನು ಹೇಳೋದು, ನೀವು ಈ ತರ ಏನಕ್ಕೆ ನಾನು ಇಷ್ಟು. ಬಟ್ ಅಲ್ಲಿ ಏನಂದ್ರೆ ನಾಟ್ ಎವ್ರಿ ಒನ್ ಆರ್ ಲೈಕ್ ದಟ್ ಅಲ್ವಾ. ಕೆಲವರು ಇದ್ದಾರೆ, ಮೋಸ್ಟ್ ಆಫ್ ದೆಮ್ ಅಂದ್ರೆ ಏನೋ ಅಹಮ್ಮು ಇದು ಅದು ಇದ್ದೇ ಇರುತ್ತೆ. ಬಟ್ ಅದೇ ಪ್ರೊಡಕ್ಷನ್ ಮ್ಯಾನೇಜರ್ ಇರ್ತಾರಲ್ವಾ, ಅವ್ರ ಹತ್ರ ಆ ಥರ ಮಾತಾಡೋ ರೀತಿ ಇರ್ಬೋದು. ಸೊ ನಾನು ಹೆಂಗೆ ಅಂದರೆ ಸೈಲೆಂಟ್ ಕೂತ್ಕೋ, ಕರೆದಾಗ ವಿ ಯೂಸ್ ಟು ಗಿವ್ ದ ಶಾಟ್ ಅಷ್ಟೇ. ಸೊ ವಿ ಹ್ಯಾವ್ ವರ್ಕ್ ವಿತ್ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆನೂ ವರ್ಕ್ ಮಾಡಿದ್ದೀವಿ. ನೈಸ್. ಎಲ್ಲರೂ ನನಗೆ ಎಷ್ಟು ಪಿಕ್ಚರ್ ಮಾಡಿದ್ದೀರಾ? ನಂಗೆ ನೆನಪಿಲ್ಲ, ಬಟ್ ತುಂಬ ಮಾಡಿದ್ದೀನಿ. ಫ್ರೆಂಡ್ ರೋಲ್ ಆಗಿ ನಾನು ವಿಜಯ ರಾಘವೇಂದ್ರ, ರಾಧಿಕಾ ಅವ್ರದ್ದು ಮಾಡಿದ್ದೀನಿ. ಕಿಟ್ಟಿ ಫಿಲ್ಮ್ ಅಲ್ಲಿ ಮಾಡಿದ್ದೀನಿ. ಇದರ ಸೋ ಮೆನಿ ಮೂವೀಸ್. ಫ್ರೆಂಡ್ಸ್ ಮೂವಿಯಲ್ಲಿ ಮಾಡಿದ್ದೀನಿ. ದರ್ಶನ್ ಹೌದು. ಅದು ಆಮೇಲೆ ವಿಜಯ ರಾಘವೇಂದ್ರ ಮತ್ತೆ ರಾಧಿಕಾ ಅವ್ರದ್ದು. ಅವಾಗ ಹೇಗಿದ್ರು ನೀವು ನೋಡಿದ ದರ್ಶನ್? ಅವಾಗ ಹೇಗಿದ್ರು? ಅವಾಗ ನೋಡಿದ ದರ್ಶನ್ ತುಂಬಾ ಒಳ್ಳೆಯವರಾಗಿದ್ರು ನಿಜವಾಗ್ಲೂ. ಆಕ್ಚುಲಿ ಒಂದು ಶಾರ್ಟ್ ಅಲ್ಲಿ ನಾನು ಅವರು ಕಿಟ್ಟಿ ಮೂವಿನ, ನನ್ಗೆ ಅದು ಮೂವಿ ಇನ್ನು ನಮ್ಮ ಪ್ರೀತಿಯ ರಾಮು ಎಷ್ಟೊಂದು ಎಲ್ಲ ಹಿಂಗೆ ನಿಂತಿರ್ಬೇಕಾದ್ರೆ ಹಿ ವಾಸ್ ಜಸ್ಟ್ ಅ ನಾರ್ಮಲ್ ಪರ್ಸನ್. ಬಿಕಾಸ್ ಅವರು ಅದೇ ರೀತಿನೇ ಬಂದಿರೋದಲ್ವಾ. ಅವ್ರು ತುಂಬಾ ಮರ್ಯಾದೆ ಕೊಡ್ತಾ ಇದ್ರು ಎಲ್ರಿಗೂ. ಬಿಕಾಸ್ ಅವ್ರ ಬ್ಯಾಕ್ ಗ್ರೌಂಡ್ ಇವಾಗ ಅವ್ರ ತಂದೆ ಹೆಂಗ್ ಕೆಲಸ ಮಾಡ್ಕೊಂಡ್ ಬಂದಿದ್ದು ಹಿಸ್ಟ್ರಿ. ಅವ್ರು ಕ್ಯಾಮ್ರಾಮನ್ ಅಥವಾ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗೇ ಬಂದಿರೋದು. ಹಿ ವಾಸ್ ಅ ವೆರಿ ನೈಸ್ ಪರ್ಸನ್. ವೆರಿ ನೈಸ್. ಆಮೇಲಿಂದ ಹಿ ವಾಸ್ ಅಂತ ಅವ್ರು ಯೂಸ್ ಮಾಡ್ತಿರೋ ಪದ
ಆಮೇಲಿಂದ ಅವ್ರು ಕೆಲಸ ಮಾಡೋಕ್ಕಾಗಿಲ್ಲ. ಅವತ್ತು ಪಾಸ್ಟ್ ಟೆನ್ಸ್ ಅಲ್ಲಿ ಮಾತಾಡ್ತಾ ಇರೋದ್ರಿಂದ ಶಿ ಇಸ್ ಯೂಸಿಂಗ್. ಆಮೇಲೆ ನೀವು ನೋಡ್ತವ್ರು ಅಂದ್ರೆ ಇವಾಗಿಲ್ವಾ, ಇಲ್ಲ ಈಗಲೂ ಹಾಗೆ ಇದಾರೆ ಅವರು. ಜಡ್ಜ್ ಮಾಡಕ್ಕೆ ಅವ್ರಿಗೆ ಅವ್ರ ಜೊತೆ ಒಡನಾಟ ಇವಾಗಿಲ್ಲ. ಸೊ ಹಾಗಾಗಿ ಅಂದಿನ ಒಡನಾಟದ ಬಗ್ಗೆ ಮಾತ್ರ ಹೇಳ್ತಾರೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ನಾವ್ ಎಷ್ಟು ಒಳ್ಳೇದ್ ಮಾತಾಡ್ತೀವಿ ಅದು ಎಷ್ಟು ಮಟ್ಟಕ್ಕೆ ತಗೋತಾರೋ. ಸಣ್ಣದು ಒಂದು ಅಂದ್ರೆ ನೀವು ಪಾಪ ತುಂಬಾ ಆರ್ಗ್ಯಾನಿಕ್ ಆಗಿ ಹೇಳಿರ್ತೀರ. ನನ್ನ ಕೆಲಸ, ನೀವು ಇಂಟರ್ವ್ಯೂ ಕೊಟ್ಟಿದ್ದೀರಾ, ನೀವು ಇಂಟರ್ವ್ಯೂ ಕೊಟ್ಟಾಗ ನಿಮ್ಗೆ ಈ ಇಂಟರ್ವ್ಯೂ ಇಂದ ಏನ್ ಪ್ಲಸ್ ಆಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ಮೈನಸ್ ಆಗ್ಬಾರ್ದು. ಸೊ ಅದು ಒಂದು ನನ್ನ ಕನ್ಸರ್ನ್. ಅದಕ್ಕೆ ನಾನು ಅದನ್ನ ಮಧ್ಯದಲ್ಲಿ ಇಲ್ಲ, ತುಂಬಾ ಒಳ್ಳೆಯವರು. ಬಿಕಾಸ್ ಅವ್ರು ಈಸ್ ವೆರಿ ಡೌನ್ ಟು ಅರ್ತ್. ಅಂದ್ರೆ ನಾವು ಕೆಲಸ ಮಾಡಿದಾಗ ಅವ್ರು ಹಂಗೆ ಇದ್ದಿದ್ದು. ಎಲ್ಲರೂ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ನಮ್ಗೆ ಯಾರು ಓಕೆ ಹೀರೋಸ್ ಅಂತಾನೆ ಹೇಳಿದ್ರು. ಶಿವಣ್ಣ ಅವರು ಅಷ್ಟೇ, ಶಿವಣ್ಣ ಅವರಾಗಿರ್ಬೋದು ಅಥವಾ ದರ್ಶನ್ ಅವರಾಗಿರ್ಬೋದು, ಎನಿಬಡಿ, ವಿಷ್ಣುವರ್ಧನ್ ಅವರಾಗಿರ್ಬೋದು, ಇದು ಮಾಡಿದ್ವಿ ದೀಪಾವಳಿ ಅದ್ರಲ್ಲಿ. ಸೊ ಅದಾಗಿರ್ಬೋದು, ಯಾರು ನಮ್ಮನ್ನ ಒಂಥರ ಇದಾಗಿ ಟ್ರೀಟ್ ಮಾಡ್ತಾ ಇದ್ದಿದ್ದೇನಿಲ್ಲ. ಇನ್ಫ್ಯಾಕ್ಟ್ ತಮಿಳ್ ಮೂವೀಸ್ ಅಲ್ಲಿ ಇವಾಗ ಅಲ್ಲಿ ಜಾಸ್ತಿ ಜೂನಿಯರ್ ಆರ್ಟಿಸ್ಟ್ ಬೇಕು ಅಂದಾಗ ಬ್ಯಾಂಗ್ಳೂರಿಂದ ಕರ್ಸ್ಕೊಳ್ತಾ ಇದ್ರು. ಬಟ್ ಬ್ಯಾಂಗ್ಳೂರ್ದು ಇನ್ನೊಂದು ಏನು ಅಡ್ವಾಂಟೇಜ್ ಅಂದ್ರೆ, ಐ ಡೋಂಟ್ ನೋ ವೈ, ತಮಿಳ್ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿಯಲ್ಲಿ ಜೂನಿಯರ್ ಆರ್ಟಿಸ್ಟ್ ಜಾಸ್ತಿ ಬ್ಯಾಂಗ್ಳೂರಿಂದಾನೇ ತಗೊಳ್ತಾ ಇದ್ದಿದ್ದು. ಅದು ನಮ್ಗೆ ಒಂಥರ ಖುಷಿ. ಅಂದ್ರೆ ನಿಜವಾಗ್ಲೂ. ಅಂಡ್ ದೇವಸ್ಥಿಟಲ್ಲಿ ಇಲ್ಲ ಇದು, ಅದು ಎಸ್ಪೆಷಲಿ ರಾಜು ಸುಂದರಂ ಸರ್ ಅವರು ಕೆಲವು ಇದಕ್ಕೆಲ್ಲ ಇಲ್ಲ, ಬ್ಯಾಂಗ್ಳೂರ್ ಆರ್ಟಿಸ್ಟೇ ಬೇಕು ನಮ್ಗೆ ಇಲ್ಲಿ ತಮಿಳವ್ರು ಯಾರು ಬೇಡ ಆ ಥರ. ರನ್ ಮೂವಿಯಲ್ಲಿ ಮಾಧವನ್ ಅವ್ರದ್ದು, ಆಮೇಲೆ ಸೂರ್ಯ ಅವ್ರದ್ದು ಇನ್ನೊಂದು ಮೂವಿ. ಸೊ ಹಂಗಾಗಿ ಮೋಸ್ಟ್ ಆಫ್ ದಮ್ ತಮಿಳು ಮಾಡಿದ್ದೀವಿ. ನಿಮ್ಗೆ ಇವಾಗ ಬೇರೆ ಲ್ಯಾಂಗ್ವೇಜ್ ಪಿಕ್ಚರ್ಗಳಲ್ಲಿ ಆಕ್ಟ್ ಮಾಡಿದಾಗ ನಿಮ್ಮ ರೆಮ್ಯುನರೇಷನ್ ಜಾಸ್ತಿ ಇರೋದ? ಹೌದು, ಔಟ್ ಸ್ಟೇಷನ್ ಬೇರೆ ಅಲ್ವಾ, ಅದು ಜಾಸ್ತಿನೇ ಇರ್ತಾ ಇತ್ತು. ಬಟ್ ಇಟ್ ವಾಸ್ ನಮ್ಗೆ ಒಂದು ಟೀಮ್ ತರ ಇತ್ತು ರಘುವರೆ. ಸೊ ನಮ್ಗೇನು ಅನಿಸ್ತಾ ಇರ್ಲಿಲ್ಲ. ಅಂದ್ರೆ ಅದಕ್ಕೆ ಅವಾಗ ಓದೋ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಹೋಗ್ಲಿಲ್ಲ. ಬಿಕಾಸ್ ಮನೇನೂ ಮೂವ್ ಮಾಡ್ಬೇಕಿತ್ತು, ಮನೆದು ಎಲ್ಲ ನೋಡ್ಕೊಳ್ಬೇಕಿತ್ತು. ಸೊ ಜೊತೆಲಿ ಇದು ವಿ ವರ್ ಆಲ್ಸೋ ಎಂಜಾಯಿಂಗ್ ಆ ನಮ್ಮ ಏಜ್ ಅಲ್ಲಿ 18-19 ಅಲ್ಲಿ. ಅಂಡ್ ಒನ್ ಥಿಂಗ್ ಅಂದ್ರೆ ವಿ ಹವ್ ಕ್ರಾಸ್ಡ್ ಆಲ್ ದಟ್ ಇನ್ ಅ ಗುಡ್ ವೇ. ವಿ ಆರ್ ಸೋ ಪ್ರೌಡ್ ಆಫ್ ಅವರ್ ಸೆಲ್ಫ್ ನಿಜವಾಗ್ಲೂ. ಬಿಕಾಸ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ನೀವು ಎಲ್ಲ ನೋಡ್ತೀರಾ. ಇವಾಗ ಒಂದು ಹುಡುಗಿ ನಂತರನೇ ಅವಳು ಏನೋ ಪ್ರಾಬ್ಲಮ್ ಇಟ್ಕೊಂಡು ಬಂದಿದ್ರೆ, ಇನ್ನೊಂದು ಹುಡುಗಿ ಸುಮ್ಮನೆ ಬಂದಿರೋಳು, ನನ್ಗೆ ಅಂದ್ರೆ ಅಪ್ಪ ಅಮ್ಮ ಎಲ್ಲ ಕೊಟ್ಟಿರೋರು ಆದ್ರೂ ಬರ್ತಾ ಇದ್ರು, ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಎಲ್ಲ ಇರ್ತಾಯಿತ್ತು. ಸ್ಮೋಕಿಂಗ್, ಡ್ರಿಂಕಿಂಗ್, ಎವ್ರಿಥಿಂಗ್ ಯೂಸ್ ಟು ಬಿ ದೇರ್. ಬಟ್ ಅದನ್ನ ಚೂಸ್ ಮಾಡ್ಬೇಕೋ ಬೇಡವೋ ಅನ್ನೋದು ನಮ್ಮ ಚಾಯ್ಸ್. ಆ ಥರ ಐವ್ ಸೀನ್ ಎವ್ರಿಥಿಂಗ್. ಇನ್ಫ್ಯಾಕ್ಟ್ ಕೆಲವರು ಹುಡುಗಿರು ಗ್ರೂಪ್ ಅಂತೂ ಹೆಂಗಿರ್ತಾ ಇತ್ತಂದ್ರೆ, ನಾವು ಕೆಲಸ ಮಾಡಬೇಕಾದ್ರೆ ಪ್ರೊಡಕ್ಷನ್ ಹೌಸಿಂದ ನಮ್ಗೆ ಒಂದು ಕ್ಲಾಸ್ ಇರ್ತಾ ಇತ್ತು, ಸ್ಮೋಕ್ ಮಾಡಂಗಿಲ್ಲ, ಆಮೇಲೆ ಇಲ್ಲೇ ಇರಬೇಕು ಸೆಟ್ಟಲ್ಲಿ, ಅಲ್ಲಿ ಇಲ್ಲಿ ಹೋಗಂಗಿಲ್ಲ. ಬಿಕಾಸ್ ಎಲ್ಲ ಹುಡುಗಿರು ಒಂದೇ ಥರ ಇರಲ್ಲ, ಅಥವಾ ಎಲ್ಲ ಹುಡುಗರು ಒಂದೇ ಥರ ಇರಲ್ಲ. ಅದು ಒಂದು ಲೈನ್ ಇರುತ್ತೆ, ಅಲ್ಲಿಂದ ಗೇಟಿಂದ ಹೋಗ್ಬಾರ್ದು ನೀವು, ಅಥವಾ ನೀವು ನಮ್ಗೆ ಹೇಳ್ಬಿಟ್ಟು ಹೋಗ್ಬೇಕು. ರಿಸ್ಟ್ರಿಕ್ಷನ್. ಈವ್ನಿಂಗ್ ಅಂದ್ರೆ ಪ್ಯಾಕಪ್ ಆಗೋವರೆಗೂ ನೀವು ಇಲ್ಲೇ ಇರಬೇಕು ಅನ್ನೋ ಥರ. ಅವಾಗ ಏನು ಮಾಡ್ತಾ ಇದ್ರು, ಆ ಸೆಟ್ಟಲ್ಲಿ ಅಥವಾ ಸ್ವಲ್ಪ ದೂರ ಹೋಗ್ಬಿಟ್ಟು ವಾಶ್ರೂಮಲ್ಲಿ ಸಿಗರೇಟ್ಸ್. ಅವಾಗ ನಾನು ಆಚೆ ನಿಂತ್ಕೊಂಡು ಕಾಯ್ತಾ ಇದ್ದೆ. ಫ್ರೆಂಡ್ಸು ಬಿಟ್ಕೊಡೋಕ್ಕೂ ಆಗಲ್ಲ. ಸೊ ನಾನು ಆಚೆ ನಿಲ್ಲಿಸ್ಬಿಟ್ಟು ಹೋಗೋರು. ಸೊ ಐ ಹ್ಯಾವ್ ಸೀನ್ ಎವ್ರಿಥಿಂಗ್. ಅಕ್ಕನೂ ಬರೋರು ಜೊತೆಗೆ? ಅಕ್ಕ ಎರಡನೇ ದೊಡ್ಡಕ್ಕ BHEL ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಸೊ ಅವಳು ಬರ್ತಾ ಇರ್ಲಿಲ್ಲ, ನಾನು ಮತ್ತೆ ಎರಡನೇ ಅಕ್ಕ. ಮೋಸ್ಟ್ ಅವಳು ನನ್ಗೆ ಯಾವಾಗ್ಲೂ ಒಂಥರ ಸಪೋರ್ಟ್ ಸಿಸ್ಟಮ್, ಯಾವಾಗ ಒಂಥರ ಗಾರ್ಡ್. ಸೊ ನೈಸ್. ಈಗ ಆವಾಗ ಒಂದು ಕನಸುಗಳಿರುತ್ತೆ, ಅಂದ್ರೆ ಜೀವನ ಅನ್ನೋ ಒಂದು ಪ್ರಶ್ನೆ ನಮ್ಗೆ ಎದುರಾದಾಗ ನಮ್ಮ ಕನಸುಗಳು, ನಮ್ಮ ಗುರಿಗಳು ಎಲ್ಲವೂ ಇರ್ತದೆ. ಆ ಟೈಮ್ಗಳಲ್ಲಿ ನೀವು ಆ ಗ್ಯಾಂಗ್ ಹೋಗ್ತಿದ್ರಲ್ಲ, ಏನೇನು ಮಾತಾಡ್ಕೋತಿದ್ರಿ ನಿಮ್ಮ ಲೈಫ್ಗಳ ಬಗ್ಗೆ, ಮುಂದೆ ಏನೇನು ಕೆರಿಯರ್ ಬಗ್ಗೆ? ಏನು ಆಕ್ಚುಲಿ ಆ ಥರ ಅನ್ಕೊಳ್ತಾನೆ ಇರಲಿಲ್ಲ ರಘುವರೆ. ಬಿಕಾಸ್ ಏನು ಡ್ರೀಮ್ ಮಾಡಬೇಕಾ ಬೇಡವಾ ಅನ್ನೋ ಥರನೇ ಇರ್ತಾ ಇತ್ತು ಅವಾಗ. 18-19 ವಾಸ್ ಲೈಕ್, ನೀವು ಏನು ಡ್ರೀಮ್ ಮಾಡ್ತೀರಾ ಅಂದರೆ, ಓಕೆ ಇವತ್ತಿನ ಕೆಲಸ ಆಯಿತು, ನಾಳೆ ಕೆಲಸ ಅಷ್ಟೇ. ಲೈಕ್ ಏನು ಆ ಥರ ಡ್ರೀಮ್ಸ್ ಅಂತ ಏನಿಲ್ಲ. ಬಟ್ ಒನ್ಸ್ ಐ ಗಾಟ್ ಇನ್ ಟು ಸೀರಿಯಲ್ಸ್, ದೆನ್ ಓಕೆ, ಐ ವಾಸ್ ಹ್ಯಾವಿಂಗ್ ಗುಡ್ ಟೈಮ್. ಓಕೆ, ಇವಾಗ ನೀವು ಅಲ್ಲಿ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಯಾವತ್ತು ನಾನು ಹೀರೋಯಿನ್ ಆಗಬೇಕು, ಆ ಕಡೆ ಫೋಕಸ್ ಮಾಡಬೇಕು, ಆ ಥರದ್ದೆಲ್ಲ ಐಡಿಯಾಸ್ ಬರಲಿಲ್ಲ? ಆ ಥರದ್ದೇನು ಬರಲೂ ಇಲ್ಲ. ಬಟ್ ಇಬ್ಬರು ಈ ಕೇರಳ ಇದರಿಂದ ಬಂದರು, ಅವರು ಕೇಳಿದ್ರು ಆಪರ್ಚುನಿಟಿ. ಬಟ್ ಸಂಹೌ ನನಗದು ಇಷ್ಟ ಆಗಲಿಲ್ಲ, ಅವ್ರ ನಡವಳಿಕೆ ಆಗಿರ್ಬೋದು ಏನೋ. ಅದಕ್ಕೆ ನನಗೆ ಆ ಕಡೆ ಅದು ಐ ಡಿಂಟ್ ವಾಂಟೆಡ್ ಟು. ಓಕೆ, ಇನ್ನು ನಮಗೆ ಪರಿಚಯ ಆಗಿದ್ದು ನೀವು ಕಿರುತೆರೆ ಮೂಲಕ ಕನಕ ಅಂತ, ನಿಮ್ಮ ಮೊಟ್ಟ ಮೊದಲ ಧಾರಾವಾಹಿ. ನಿಖಿಲ್ ಗೌಡ ಅವರು, ನಮ್ಮ ನಂದಿನಿ ಗೌಡ ಮೇಡಮ್. ಹೌದು, ಅದೇ ಫಸ್ಟ್ ಸೀರಿಯಲ್. ಹೇಳಿಮ್ಮ, ಹೇಗೆ ಕನಕ ಹೇಗೆ ಬಂತು? ಇದು ಈ ಜರ್ನಿ ಮಾಡ್ಬೇಕಾದ್ರೆ ಬಾಯರ್ಸ್ ಕಾಫಿ ಅವ್ರದ್ದು ನಾನು ಒಂದು ಆ್ಯಡ್ ಮಾಡಿದೆ, ಫೋಟೋ ಶೂಟ್ ಅಷ್ಟೇ, ಅದು ನಾಟ್ ಅ ವಿಡಿಯೋ ಶೂಟ್, ಇಟ್ ವಾಸ್ ಜಸ್ಟ್ ಅ ಫೋಟೋ ಶೂಟ್. ಅದನ್ನ ಮಾಡಿದಾಗ ಅವರು ನಿಖಿಲ್ ಸರ್ ಅವರು ಫ್ರೆಂಡೇ ಯಾರೋ ಕ್ಯಾಮ್ರಾಮನ್,
ಸೊ ಹಾಗಾಗಿ ಅವ್ರು ನನ್ನನ್ನು ನಿಖಿಲ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಸೊ ಅವಾಗ ಕನಕದು ಇಟ್ ವಾಸ್ ಇನ್ ಪ್ರೋಸೆಸ್ ನಡೀತಾ ಇತ್ತು, ಅಂದರೆ ಕಾಸ್ಟಿಂಗ್ ಎಲ್ಲ ನಡೀತಾ ಇತ್ತು. ನಿಖಿಲ್ ಸರ್ ಅವ್ರ ತಂಗಿ ರೋಲು ನಾನು ಫಸ್ಟ್ ಮಾಡಿದ್ದು. ನಿಖಿಲ್ ಗೌಡ, ನಾನು, ನಂದಿನಿ ಗೌಡ, ಝಾನ್ಸಿ ಸುಬ್ಬಯ್ಯ, ಆಮೇಲೆ ತುಂಬ ಜನ ಆರ್ಟಿಸ್ಟ್, ಏನು ಫಸ್ಟ್ ಟೆಕ್ನೋ ಮಾರ್ಕ್ ಅವ್ರದ್ದು ಸಿಸ್ಟರ್ ರೋಲು. ಬಟ್ ಐ ಹ್ಯಾಡ್ ಟು ಇಲ್ಲ, ನನ್ಗೆ ಯಾವ ಡೈರೆಕ್ಟರ್ ನಾನು ಕಲ್ತಿರೋದು ನಾನು ಏನು ಮರೆಯಲ್ಲ. ಫಸ್ಟ್ ಶಾಟ್ ನಿಮ್ದು ಏನು ನನ್ನ ನೆನಪ ಇದೆಯಾ? ಫಸ್ಟ್ ಶಾಟ್ ಬಂದು ಆ್ಯಕ್ಚುಲಿ ಇಲ್ಲೇ ಹೊಸಕೆರಳ್ಳಿ ಮನೆ ಒಂದು ಬಿಗ್ ಬಜಾರ್ ಹಿಂದೆ ಅಲ್ಲಿ ಒಂದು ಮನೆ, ಅಲ್ಲಿ ಶೂಟಿಂಗ್ ಮಾಡ್ತಾರೆ. ಅಲ್ಲಿ ಸ್ವಲ್ಪ ವಿಲೇಜ್ ಥರ ಇತ್ತು, ಏನೋ ದೇವಸ್ಥಾನನೂ ಇದೆ, ಮಾರಮ್ಮ ದೇವಸ್ಥಾನ. ಅಲ್ಲಿ ಫಸ್ಟ್ ಶಾಟ್ ಇದ್ದಿದ್ದು ನಂದು. ನಿಖಿಲ್ ಸರ್ದೇ ಫಸ್ಟ್ ಶಾಟ್. ಅಂದರೆ ನಿಖಿಲ್ ಸರ್ದು ಇನ್ನೊಂದು ಏನಂದರೆ ಕ್ಯಾಮ್ರಾ ಎಲ್ಲ ಸ್ವಲ್ಪ ಕ್ಲೋಸ್. ಸೊ ಅಲ್ಲಿ ಒಂದು ಶಾಟ್ ತೊಗೊಂಡ್ರೆ ಇಲ್ಲಿ ಒಂದು ಶಾಟ್. ಅವ್ರದ್ದು ವೈಟ್ ಶಾರ್ಟ್ಸ್ ಜಾಸ್ತಿ ಇರಲಿಲ್ಲ, ಜಾಸ್ತಿ ಕ್ಲೋಸಪ್ಸು. ಸೊ ಅವ್ರಿಗೆ ಇನ್ನೂ ನೆನ್ಪು ನನಗೆ ಏನಿರೋದಂದರೆ ನಾನು ಮೂಮೆಂಟ್ ಜಾಸ್ತಿ ಮಾಡೋಂಗಿಲ್ಲ, ಯಾಕಂದರೆ ಅವ್ರದ್ದು ಕ್ಲೋಸ್ ಕ್ಯಾಮ್ರಾ ಇಷ್ಟೇ, ನಾನು ಆ ಶ್ಯಾಡೋ ಬಿಟ್ಟು ಹೋಗೋಂಗಿಲ್ಲ. ನಂಗೆ ಆ ಸ್ಟಾರ್ಟಿಂಗ್ ಅದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಫಾಲೋ ಮಾಡೋದು. ಬಟ್ ಅದರ್ವೈಸ್ ನೈಸ್. ಅವ್ರದ್ದು ನಂದೇ ಫಸ್ಟ್ ಕಾನ್ವರ್ಸೇಷನ್. ಸೂಪರ್. ಎಷ್ಟು ಸೀರಿಯಲ್ಸ್ ಮಾಡಿದ್ದೀರಮ್ಮ ಅವರು? ಕನಕ, ಯಾವ ಜನ್ಮದ ಮೈತ್ರಿ ಇವ್ರದ್ದು, ಮಣಿಪಾಲ್ ಅವ್ರದ್ದು, ನಂದಗೋಕುಲ ಅಶೋಕ್ ಸರ್ದು, ಅಶೋಕ್ ಕಶ್ಯಪ್ ಅವ್ರದ್ದು. ಕಾದಂಬರಿ ಮಾಡಿದೆ. ಕಾದಂಬರಿ ಐ ಥಿಂಕ್ ನಾನು ರಾಧಿಕಾ ಪಂಡಿತ್ ಅವ್ರು ರಿಪ್ಲೇಸ್ಮೆಂಟ್ ಮಾಡಿದ್ದು. ಆಮೇಲೆ ಬಿಕಾಸ್ ಶಿ ವೆಂಟ್ ಟು ಮೂವೀಸ್, ಅದು ರಿಪ್ಲೇಸ್ ಮಾಡಿದ್ದು. ರತ್ನಗಿರಿ ರಹಸ್ಯ ಮಾಡಿದೆ. ಆಮೇಲೆ ಇನ್ನೂ 2 ಸೀರಿಯಲ್ ಪೈಲಟ್ ಮಾಡಿದೆ. ಅನುಪ್ರಭಾಕರ್ ಅವ್ರ ತಾಯಿ ಗಾಯತ್ರಿ ಪ್ರಭಾಕರ್ ಆಂಟಿ, ಅದು ಇನ್ನೊಂದು. ಆಮೇಲೆ ತೀರ್ಥಹಳ್ಳಿ 2 ಪೈಲಟ್ ಮಾಡಿದೆ ಅಷ್ಟೇ. ಆಮೇಲೆ ಬಾಲಾಜಿ ಟೆಲಿಫಿಲ್ಮ್ಸ್ ಅವ್ರದ್ದು ಕಾದಂಬರಿ ಮಾಡಿದೆ. ಇನ್ನೊಂದು ಕನ್ಯಾದಾನದ್ದು ಟೈಟಲ್ ಸಾಂಗ್ ಮಾಡಿದ್ದೀನಿ. ಓಕೆ. ಆಮೇಲೆ ಕುಸುಮಾಂಜಲಿ ವಾಸ್ ಮೈ ಲಾಸ್ಟ್ ಸೀರಿಯಲ್. ಲಾಸ್ಟ್ ಅಲ್ಲ, ಲೇಟೆಸ್ಟ್. ಓಕೆ. ಬಿಕಾಸ್ ಆ ಸೀರಿಯಲ್ ಅಂದರೆ ನನ್ನ ಮದುವೆ ಆದ್ಮೇಲೂ ಐ ವಾಸ್ ಡೂಯಿಂಗ್ ಯಾವ ಜನ್ಮದ ಮೈತ್ರಿ, ನಂದಗೋಕುಲ ಎಲ್ಲಾನು ಮಾಡ್ತಾ ಇದ್ದೆ. ಕಾದಂಬರಿ, ಕನಕ ಎಲ್ಲ. ಈಶ್ವರಿ ಮಾಡಿದೆ, ಗಣೇಶ್ ಅವ್ರ ಪೇರು, ಎಸ್ ನಾರಾಯಣ್ ಅವ್ರು. ಗಣೇಶ್ ಅವ್ರದ್ದು ಫಸ್ಟ್ ಸೀರಿಯಲ್ ಅದು. ಅಂದ್ರೆ ಅದಕ್ಕೆ ಮುಂಚೆ ಅವ್ರು ಟಿವಿ ಶೋ ಇದು ಮಾಡ್ತಾ ಇದ್ರು, ಕಾಮಿಡಿ ಟೈಮ್ ಮಾಡ್ತಾ ಇದ್ರು. ಅದಾದ್ಮೇಲೆ ಅವ್ರು ಫಸ್ಟ್ ಬಂದಿದೆ ಎಸ್ ನಾರಾಯಣ್ ಸರ್ ಅವ್ರದ್ದು ಇದು ಈಶ್ವರಿ ಸೀರಿಯಲ್. ಹೇಗಿತ್ತು ಅವತ್ತು ನೀವು ನೋಡಿದ? ಚೆನ್ನಾಗಿತ್ತು. ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು ಎಲ್ಲಾನು. ಗಣೇಶ್ ವಾಸ್ ಟೂ ಜೋವಿಯಲ್. ಅವ್ರು ಇಲ್ಲಾಂದ್ರೆ ಸೆಟ್ ಒಂಥರ ಬೋರ್. ಸೊ ಆ್ಯಕ್ಚುಲಿ ಫಸ್ಟ್ ಟೈಮ್ ಅಂದರೆ ನಾವು ಅವ್ರ ಫಸ್ಟ್ ಸೀರಿಯಲ್, ಬಟ್ ಅಷ್ಟಲ್ಲಾಗಲೇ ನಾನು 2-3 ಸೀರಿಯಲ್ ಮಾಡಿಬಿಟ್ಟಿದ್ದೆ. ಅವತ್ತು ಏನೋ ಒಂದು ಫಸ್ಟ್ ಟೈಮ್ ನಂದುವರೆದು ಶಾರ್ಟ್ ಇದ್ದಾಗ ಏನೋ ಯಾರೂ ಇಂಟ್ರೊಡ್ಯೂಸು ಮಾಡಿಕೊಡ್ಲಿಲ್ಲ. ಮೇಕಪ್ ಟಚಪ್ ಹುಡುಗ ಒಂದ್ಸತಿ ಫೋನ್ ಎತ್ಕೊಂಡ್ಬಿಟ್ಟಿದೆ, ಯಾಕಂದರೆ ಶಾರ್ಟ್ ನಡಿಬೇಕಾದ್ರೆ ಇವಾಗ ಫೋನ್ ಹಿಂಗೆ ಕೊಟ್ಬಿಟ್ಟಿರ್ತೀವಿ. ಸೊ ಆಮೇಲೆ ಕೇಳಿದ್ರೆ, ಇಲ್ಲ ಮೇಡಮ್ ನೀವು ನನಗೆ ಫೋನೇ ಕೊಟ್ಟಿಲ್ಲ. ನಾನಂದು ನಿನ್ನ ಕೈಲೇ ಕೊಟ್ಟನಲ್ಲಪ್ಪ. ಇಲ್ಲ ಕೊಟ್ಟಿಲ್ಲ. ಅಲ್ಲಿ ನಾನು ಫುಲ್ ಅಳ್ತಾ ಇದ್ದೆ, ತುಂಬ ಅಳ್ತಾ ಇದ್ದೆ. ಏನು ಮಾಡೋದು ಗೊತ್ತಿಲ್ಲ. ಆಮೇಲೆ ನಂದು ಗಣೇಶ್ ಸೀನ್ ಇರ್ಬೇಕಾದ್ರೆ ಅವತ್ತು ಪೂರ್ತಿ ಯಾರು ನನ್ನ ಜೊತೆ ಗರ್ಲ್ಸ್ ಇರ್ತಾ ಇರಲಿಲ್ಲ.